typical Tuscany house, mane actually. So idralli actually teakwood though. Come on. Now we let dinner fireplace. ಇಲ್ಲಿ culture ಏನಲ್ಲೋ ಮಾಡಿದ್ರೆ this is Venice ಕೂಡ ಎಲ್ಲ ಇದೆ and look at the view. Hello, welcome to our Tuscany home tour. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 2 days ಆಯಿತು ನಾವಿಲ್ಲಿ ಬಂದು. ಸೊ 2 nights ನಾವಿಲ್ಲಿ ಸ್ಟೇ ಮಾಡಿದ್ದು. ಸೊ ಇಲ್ಲಿ ಇಟ್ಸ್ ಅ ಕಂಪ್ಲೀಟ್ ಹೌಸ್ ಆ್ಯಂಡ್ ಇದೊಂದು ಪುಟ್ಟ ವಿಲೇಜಲ್ಲಿರೋದು. ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇರೋದು. ಹಾಗೆ ಇವ್ರದ್ದು ಓನರ್ ಬಂದ್ಬಿಟ್ಟು ಅಗ್ರಿಕಲ್ಚರಲ್ಲಿ ಮಾಡೋದು, ಅಂದರೆ ಲ್ಯಾವೆಂಡರ್ ಇದೆ, ಪ್ಲಮ್ ಇದೆ ಆ್ಯಂಡ್ ಒಲಿವ್ಸ್ ಆ್ಯಂಡ್ ಲ್ಯಾವೆಂಡರ್ ಆಯಿಲ್ ಮತ್ತು ಲ್ಯಾವೆಂಡರ್ ಸ್ಪ್ರೇ ಎಲ್ಲ ಮಾಡ್ತಾರೆ. ಆ್ಯಂಡ್ ಜ್ಯಾಮ್, ಸ್ಟ್ರಾಬೆರಿ ಜ್ಯಾಮ್ ಆ್ಯಂಡ್ ಪ್ಲಮ್ ಜ್ಯಾಮ್. ಇವ್ರು ಬ್ರೇಕ್ಫಾಸ್ಟ್ಗೆ ಎಲ್ಲ ಹೋಮ್ ಮೇಡ್. ಆ್ಯಂಡ್ ಇವ್ರು ಮಾಡೋ ಡೈರಿ ಪ್ರಾಡಕ್ಟ್ ಕೂಡ ಅವ್ರದ್ದೇ. ಶೀಪ್ದು ಮೊಜರೆಲ್ಲಾ ಚೀಸ್, ಏನೇನೋ ಚೀಸ್, ಡಿಫ್ರೆಂಟ್ ವೆರೈಟಿ ಆಫ್ ಚೀಸ್ ಇದೆ. ಆಮೇಲೆ ಯೋಗರ್ಟ್ ಎಲ್ಲ ಪ್ರತಿಯೊಂದು ಸೂಪರ್ ಆಗಿತ್ತು. ಸೊ ಯಾ, ಆಬ್ವಿಯಸ್ಲಿ ಅದ್ರ ಬಗ್ಗೆ ನಾನು ಹೇಳಲೇಬೇಕು ಬಿಕಾಸ್ ಐ ಕಾಂಟ್ ಮಿಸ್ ಇಟ್ ಔಟ್. ಸೊ ವಿತ್ ನೋ ಡಿಲೇ ನಮ್ಮ ರೂಮ್ ಟೂರ್. ದಿಸ್ ಈಸ್ ಟಿಪಿಕಲ್ ಟಸ್ಕನಿ ಹೌಸ್, ಮನೆ ಆ್ಯಕ್ಚುಲಿ. ಸೊ ಇದರಲ್ಲಿ ಈ ರೂಮಲ್ಲಿ ನಾವು ಸ್ಟೇ ಮಾಡಿದ್ದು. ಸೊ ಕಂಪ್ಲೀಟ್ ಹೌಸ್ ಇದೆ. ಸೊ ಆ್ಯಂಡ್ ಈ ರೂಮ್ ಹೆಸರು ಲಾ ಕೊಮೊಬೆಲ, ಅಂದರೆ ಗ್ರೇಪ್ದು ಶೇಡ್ ಇರೋ ರೂಮ್ ಅಂತ ಹೇಳ್ಕೊಂಡು ಆ ಥರ ಏನೋ. ಸೊ ಯಾ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದು ಕರೆಕ್ಟಾ ರಾಂಗಾ ಅಂತ. ಇದು 2 doors ಇದೆ. ನಾನು ಇದು ಹೆಂಗೆ ಹೌಡು ಈಸಿ ಪೀಸಿ. ಸೊ ಇದೆಲ್ಲ ಆ್ಯಕ್ಚುಲಿ ಟೀಕ್ವುಡ್ದು. ಕಮ್ ಆನ್. ಸೊ ಇದು ನಮ್ಮ ರೂಮ್ ಆ್ಯಂಡ್ ನಾ ಕನ್ನಡಿ ಬಿಡ್ತೀನಿ ಶುಡ್ ಐ. ಆ್ಯಂಡ್ ದಿಸ್ ಈಸ್ ಅವರ್ ಲಾರ್ಜ್ ಬೆಡ್. ಸೊ ಸೋಫಾ ಇದೆ, ಪುಟ್ಟ ಟಿವಿ ಇದೆ, ಅದು ನೋಡೋಕೆ ಕೂಡ ಆಗಲ್ಲ. ಆ್ಯಂಡ್ ಅವ್ರದ್ದು ಇಲ್ಲಿ ಕಲ್ಚರ್ದು ಏನಲ್ಲೋ ಮಾಡಿಟ್ಟಿದ್ದಾರೆ. ಇಟ್ ಈಸ್ ಬ್ಯೂಟಿಫುಲ್. ಆಮೇಲೆ ನನಗೆ ಮೇಯ್ನಾಗಿ ಇಷ್ಟ ಅಂದರೆ ನಮ್ಮೂರಲ್ಲೆಲ್ಲ ಹಳೇ ಕಾಲದಲ್ಲಿ ಈ ಥರ ಮರದ್ದು ಇರ್ತಾ ಇತ್ತು. ಸಿ, ಅವರು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಒಥೆಂಟಿಕ್ ಆಗಿ ಬೇಕು ಅಂದರೆ ಈ ಥರ ಮನೆಯಲ್ಲೇ ಸ್ಟೇ ಮಾಡಬೇಕು. ಬಿಕಾಸ್ ಓನರ್ ಅವ್ರು ಹೇಳಿದರು ದಿಸ್ ಇಸ್ ಟಿಪಿಕಲ್ ಟಸ್ಕನಿ ಮನೆ ಇದೇ ಥರ ಇರೋದು. ಯಾ, ತುಂಬ 300-400 years ಹಿಂದೆ. ಆ್ಯಂಡ್ ಅವರು ಇದನ್ನ ಮೇಂಟೈನ್ ಮಾಡೋಕ್ಕೆ ವರ್ಕ್ನ ಯಾವಾಗಲೂ ಏನೆಲ್ಲ ವರ್ಕ್ ಮಾಡ್ತಾನೆ ಇರ್ತಾರೆ. ಅಂದರೆ ಮನೇನ ಮೇಂಟೈನ್ ಮಾಡೋದು, ಚೇಂಜ್ ಮಾಡೋದು. ಅವ್ರು ಕೇಳುವಾಗ ಹೇಳಿದ್ರು ಇಟ್ ಇಸ್ ಲೈಕ್ ವರ್ಕ್ ಇನ್ ಪ್ರೋಗ್ರೆಸ್, ಅಂದರೆ ಯಾವಾಗಲೂ ನಾವೇನಾದರೂ ಮಾಡ್ತಾನೆ ಇರ್ತೀವಿ ಅಂತ. ಸೊ ದಟ್ಸ್ ರಿಯಲಿ ನೈಸ್. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದು ಸೀಸನ್ ಆಗಿದ್ರಿಂದ ಇಲ್ಲಿ ರೂಮ್ಸ್ ಮತ್ತು Airbnb ಸಿಗೋದು ತುಂಬಾ ಕಷ್ಟ ಆಗಿತ್ತು ನಮಗೆ. ಬಟ್ ಯಾ, ಫೈನಲಿ ಇದೊಂದು ಫೈಂಡ್ ಮಾಡೋದು ಸಿಕ್ತು ನಮಗೆ. ಬಟ್ ಇಟ್ ಇಸ್ ಬ್ಯೂಟಿಫುಲ್, ವರ್ತ್. ಆ್ಯಂಡ್ ಬಾತ್ರೂಮ್. ಸೊ ಇಟಾಲಿಯನ್ ಬಾತ್ರೂಮ್ ನಮ್ಮ ಇಂಡಿಯನ್ಸ್ ಥರ ಆಫ್ಕೋರ್ಸ್ ಗನ್ ಎಲ್ಲ ಅಂತ ಮಾತ್ರ ಇರೋದು. ಸೊ ವಾಶ್ ಎಲ್ಲ ಮಾಡ್ಕೋಬೇಕು ಅಂದರೆ ದೇ ಹ್ಯಾವ್ ದಿಸ್. ಸೊ ಇದು ಓಪನ್ ಮಾಡ್ಬೋದು, ಯೂಸ್ ಬರುತ್ತೆ. ಟಾಯ್ಲೆಟ್ ಆ್ಯಂಡ್ ಆ್ಯಸ್ ಯೂಶುವಲ್ ದಿಸ್ ಈಸ್ ಒಂದು ಬಾತ್ರೂಮ್, ಐ ಮೀನ್ ಬಾತ್ ಏರಿಯಾ. ಸೊ ದಿಸ್ ಈಸ್ ದ್ಯಾಟ್. ಆ್ಯಂಡ್ ಇವಾಗ ಮನೆಯದು ಇನ್ನೊಂದು ಪಾರ್ಟ್ಗೆ ಹೋಗೋಣ. ಫಾಲೋ ಮೈ. ಆ್ಯಂಡ್ ಐ ಲೈಕ್ ದಿಸ್ ಕಬೋರ್ಡ್. ನಮ್ಮ ಡ್ಯಾಡಿದು ಮಮ್ಮಿ ಇದ್ರು, ಅವ್ರ ಹತ್ರ ಸೇಮ್ ಕಬೋರ್ಡ್ ಇದೆ ಥರ ಇದೆ. ಅವ್ರ ನೆನಪಾಯ್ತು. ಯಾ, ಓಕ್. ಓಕೆ. ಯಾ, ಇಟ್ಸ್ ಬ್ಯೂಟಿಫುಲ್. ನೋಡಿ, ಈ ಕಲ್ಲಲ್ಲಿ ಅವರು ಅದನ್ನ ಪ್ರಾಪರ್ ಆಗಿ ಮಾಡಿದ್ದಾರೆ. ಬಿಕಾಸ್ ಯಾಕೆಂದ್ರೆ ಹಳೆ ಕಾಲದಲ್ಲಿ ಕೂಡ ಇದೇ ತರ ಇತ್ತು ಅಂತೆ. ಅಂಡ್ ಫಾರ್ ಕೀಪಿಂಗ್ ಅದನ್ನ ಇಟ್ಕೋಬೇಕು ಅಂತ ಅವ್ರು ಇದು ಮಾಡಿದ್ದಾರೆ. ನೀವು ಯಾರಾದ್ರೂ ವೆನಿಸ್ಗೆ ಹೋಗಿದ್ರೆ ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ, ದಿಸ್ ಇಸ್ ವೆನಿಸ್ ಫೆಸ್ಟಿವಲ್ ಮಾಸ್ಕ್.
ಸೊ ವೆನಿಸಿಯಾ ಅಂತ ಬರ್ದಿದ್ದಾರೆ. ನಾವು ಲಾಸ್ಟ್ ಟೈಮ್ ವೆನಿಸ್ ಹೋಗಿದ್ದಾಗ ನಾವು ಒಂದು ತಗೊಂಡಿದ್ವಿ, ಬಟ್ ಈ ತರ ಅಲ್ಲ, ಒಂದು ಬ್ಯೂಟಿಫುಲ್ ಆಗಿರೋ ಮಾಸ್ಕ್. ಇದು ಬೆಡ್ರೂಮ್ ಟೂರ್ ಆಗಿತ್ತು, ಇವಾಗ ಲಿವಿಂಗ್ ರೂಮ್ ಟೂರ್ ಮಾಡೋಣ ಬನ್ನಿ. ಇದು ಲಿವಿಂಗ್. Siete pronti? Yeah, video. Buongiorno. Buongiorno. ಓನರ್ ಬರ. ಇವರು ಬಂದ್ಬಿಟ್ಟು ಓನರ್. Argentina, Italia, you Indian. India. ಇವರೇ ಓನರ್ ಅಂಡ್ ಶಿ ಇಸ್ ವೆರಿ ನೈಸ್ ಲೇಡಿ. ಅವ್ರ ಸನ್ ಕೂಡ ಇದ್ದಾರೆ. Thank you. Alessandro Di Sotto. Alexandro, ಯಾ ತುಂಬಾ ಒಳ್ಳೆಯವರು. ಲಿವಿಂಗ್ ಅಂಡ್ ಇದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ಕೂಡ ಎಲ್ಲ ಇದೆ. ಅಂಡ್ ಲುಕ್ ಅಟ್ ದ ವ್ಯೂ. ഇവിടെ നമ്മൾ ഇരുന്നേ ഇല്ല ആക്ച്വലി അല്ലേ. ಸ್ಪೀಡಾಗಿ ಹೆಸರು ತೊಡಲಿ. ಸೊ ಅವ್ರು ಎಲ್ಲ ಟಿವಿ ಇಟ್ಟಿದ್ದಾರೆ, ಇದೆಲ್ಲ ನಮ್ಗೆ ಆಕ್ಸೆಸರಿ ಇಟ್ಕೊಂಡಿದ್ದಾರೆ. ಅಂಡ್ ಲುಕ್ ಅಟ್ ದಿಸ್ ಏಂಜಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಐ ಲವ್ ಇಟ್. ದಿಸ್ ಒನ್ ಫೈರ್ ಪ್ಲೇಸ್ ಬ್ಯೂಟಿಫುಲ್. ಓಕೆ ನೀ ಕಿಚನ್ ಆಕ್ಸೆಸ್. ಕಮ್ ಹಿಯರ್. ಇದು ಕಿಚನ್ಗೆ ಹೋಗೋ ಏರಿಯಾ. ಸೊ ಕೊಡೆ ಈ ಕಡೆ ಬೆಡ್ರೂಮ್ಸ್ ಇದೆ ಎರಡು. ಐ ವಿಲ್ ನಾಟ್ ಶೋ ದಟ್. ಏರಿಯಾ ಅವ್ರದ್ದು. ಅಂಡ್ ಇಲ್ಲಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಬಂದು ಕಾಫಿ ಎಲ್ಲ ನಾವಿಲ್ಲೇ ಡಿನ್ನರ್ ಮಾಡಿದ್ದು ಅಂಡ್ ಕುಕ್ ಮಾಡ್ಬೋದು. ಹಾಗೆ ಹಾ ನಾನು ಹೇಳಿದ್ನಲ್ಲ, ಅವ್ರು ಜಾಮ್ ಎಲ್ಲ ಪ್ರಿಪೇರ್ ಮಾಡ್ತಾರೆ. ಸೊ ಇಲ್ಲಿ ಇಟ್ಟಿದ್ದಾರೆ ಇದೆಲ್ಲ. ಅಂಡ್ ಗುಡ್. ಸೊ ನಮ್ಮ ಊರಲ್ಲಿ ಕಿಚನ್ ಎಲ್ಲ ಹೆಂಗಿರುತ್ತೆ, ಕೂರ್ಗಲ್ಲಿ ಎಸ್ಪೆಷಲಿ ಹಂಗೆ ಇದೆ. ಅಂಡ್ ಇಟ್ ಇಸ್ ರಿಯಲಿ ನೈಸ್. ಇಲ್ಲೊಬ್ಬ ದೊಡ್ಡ ನಾಯಿ ಇದೆ ಅಂಡ್ ಈಸ್ ಸೋ ಸ್ವೀಟ್. ನಂಗೆ ಗೊತ್ತಿಲ್ಲ ಮುಟ್ಬೋದಾ ಅಂತ. ನನ್ನಷ್ಟು ಉದ್ದ ಇದ್ದಾನೆ. Senora. So ಇಲ್ಲಿ ನೋಡಿ, this is another fireplace. It is beautiful. ಅವರು ವಿಂಟರ್ ಟೈಮಲ್ಲಿ ಇಲ್ಲಿ ಫೈರ್ ಹಾಕ್ತಾರೆ. ಸೊ ಇವಾಗ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಇನ್ನು ನಾವು ಗಾರ್ಡನ್ ಹೋಗೋಣ. ಕಮ್ ಆನ್, ಲೆಟ್ಸ್ ಗೋ. ತುಂಬಾ ಹಾಟ್. ಹಾಯ್. ಇದು ಗಾರ್ಡನ್ ಏರಿಯಾ. ಇದೆಲ್ಲ ಲ್ಯಾವೆಂಡರ್. Capito, io voi perché io vi il cambio me ne vado. Ora non ಸೊ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಕೆ ಇಲ್ಲೇ ಔಟ್ಡೋರ್ ಡೈನಿಂಗ್ ಏರಿಯಾ ಕೂಡ ಮಾಡಿದ್ದಾರೆ. il cambio io passo Just sit out ತರ. Just sit out and it is very beautiful. View ನೋಡಿ ಇಲ್ಲಿಂದ. senti la tua mamma, te devi andare con la mia mamma. Io sinceramente ci vengo di domenica a luna di pomeriggio a morire schiantato perché ho un letto. ಪುಟ್ಟ ಇಲ್ಲಿ ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಬಹುದು. ಸೊ ನಾವಿಲ್ಲಿ ವಾವ್, ಇಟ್ ಈಸ್ ನೈಸ್, ಬ್ಯೂಟಿಫುಲ್. ಆ್ಯಕ್ಚುಲಿ ಲೈಕ್ ಏನು ರಿಲ್ಯಾಕ್ಸೇಷನ್ಗೆ ಅಂತ ಬಂದ್ಬಿಟ್ಟು ಇಲ್ಲಿ ಕುತ್ಕೋಬೋದು. ಆ್ಯಂಡ್ ವಿಂಟರಲ್ಲಿ ಡೆಫಿನೆಟ್ ಆಗಿ ಬರಬೇಕು. ವಿಂಟರ್ ಇಲ್ಲ ಅಂದರೆ ಆಟಮ್, ಇಲ್ಲ ಅಂದರೆ ಸ್ಪ್ರಿಂಗ್. ಐ ಥಿಂಕ್ ಸ್ಪ್ರಿಂಗ್ ವುಡ್ ಬಿ ಬ್ಯೂಟಿಫುಲ್ ಅನಿಸುತ್ತೆ. ಸೊ ಇದು ಫುಲ್ ಅವ್ರದ್ದು ಗಾರ್ಡನ್ ಏರಿಯಾ. ಮನೆ ನೋಡಿ ಅದೇ ಥರ ಮನೆ, ಟ್ರೆಡಿಷ್ನಲ್ ಹೌಸ್. Apricot or plum? I think plum. ಏಯ್ ನಮ್ಸು ಅಂಗ್ಳು ತರುವಲ್ಲ ചോദിച്ചത്. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನೆಲ್ಲ ತಿಂತೀವಿ ಅದೆಲ್ಲ ಹೋಮ್ ಮೇಡ್.
ಪ್ರತಿಯೊಂದು ಬ್ರೆಡ್ಡಿಂದ ಹಿಡಿದು ಜಾಮ್, ಬಟರ್, ಮಿಲ್ಕ್, ಯೋಗರ್ಟ್ ಎಲ್ಲ. ಓಹ್, ತುಂಬ ಸೆಕೆ. ಆ್ಯಂಡ್ ಇದೇ ಫ್ರಂಟ್ ಸೈಡ್ ಮನೆಯದು. ನಾನು ಹೇಳಿಲ್ವಾ ಅದ್ರ ಹೆಸರು ಲಾ ಕೋಲೊಮ್ ಬೆಲ್ಲ. ಅದ್ರ ಕೆಳಗಡೆ ಕೊಟ್ಟಿರ್ತೀನಿ. ಆ್ಯಂಡ್ ಸೊ ಲೈಕ್ ನಾನು ಹೇಳಿದ್ದಾನೆ, ಇಟ್ಸ್ ಟಿಪಿಕಲ್ ಟಸ್ಕನಿ ಹೌಸ್ ಮನೆ. ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಈ ಸ್ಟೋನ್ಸಲ್ಲಿ, ಮಣ್ಣಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋನ್ಸ್ ಇದೆ. ಒಂದು ಸೇಮ್ ಥರದ್ದು ಅಲ್ಲ, ಎಲ್ಲ ಥರ ಸ್ಟೋನ್ ನೀವು ಫೈಂಡ್ ಮಾಡ್ಬೋದು ಇಲ್ಲಿ. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಬೇರೆ ನೇಬರ್ಸ್ ಹೌಸ್ ನೋಡಿ, ವಿಂಡೋಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಯಾ, ಸೊ ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ, ಈ ಮನೆ, ಈ ಏರಿಯಾ ಎಲ್ಲ. ಬಿಕಾಸ್ ನಾನು ಕಿರಣ್ ಬಂದ್ಬಿಟ್ಟು ವಿ ಆರ್ ನಾಟ್ ಅಂದರೆ ಬರೀ ಲಕ್ಸುರಿಯಸ್ ಹೋಟ್ಲಲ್ಲಿ ಇದ್ಬಿಟ್ಟು ಎಂಜಾಯ್ ಮಾಡಬೇಕು ಅಂತಲ್ಲ. ಇಟ್ಸ್ ಲೈಕ್ ಟ್ರೆಡಿಷನ್ ಆಗಿ ಏನಿದೆ ಅದನ್ನು ಎಂಜಾಯ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಸಮಥಿಂಗ್ ಬ್ಯೂಟಿಫುಲ್. ಬಿಕಾಸ್ ಇವನ್ ನಾರ್ವೆ ಹೋದಾಗ ಆಗಲಿ, ಯಾವ ಕಂಟ್ರಿ ಹೋದಾಗಲೂ ಆಗಲಿ, ಟ್ರೆಡಿಷನಲ್ ವೇ ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಜನರನ್ನು ನೋಡ್ತೀನಿ, ಫಾರ್ ಅ ಸೇಕ್ ಆಫ್ ಇಟ್ ಅವ್ರು ಬಂದ್ಬಿಟ್ಟು ಲಕ್ಸುರಿಯಸ್ ಥಿಂಗ್ಸ್ ಸಿಟಿ. ಬಿಕಾಸ್ ನಮ್ಮದು ಆ ಥರ ಇದು ಅಲ್ಲ, ಅಂದರೆ ವೈಬ್ ಅಲ್ಲ, ನಮ್ಮದು ಹಳ್ಳಿ ವೈಬ್. ಅಂದರೆ ಚೆನ್ನಾಗಿ ಆ ಊರ ಥರನೇ ಎಂಜಾಯ್ ಮಾಡೋದು. ಸೊ ಇನ್ ಕೇಸ್ ಯಾರಿಗಾದ್ರೂ ಇದ್ರದ್ದು ಡೀಟೇಲ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗ ಯುರೋಪಿಂದ ಬರೋ ಅವ್ರಿಗೆ ತುಂಬ ಈಸಿ ಆಗಿರುತ್ತೆ, ಕಾರೆಲ್ಲ ರೆಂಟ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ನಾಲೆಜ್ ಕೂಡ ಜಾಸ್ತಿ ಇರುತ್ತಲ್ವ, ಹೊರಗಡೆ ಆಲ್ರೆಡಿ ಟ್ರಾವೆಲ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ. ಇಂಡಿಯಾದಿಂದ ಬರುವಾಗ ನಾನು ಈ ಥರ ಪ್ಲೇಸಸ್ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಮೋಸ್ಟ್ ಆಫ್ ದೆಮ್ ಇಂಡಿಯಾದಿಂದ ಬರುವಾಗ ತುಂಬ ದೂರ. ಆ್ಯಂಡ್ ವಿರಾಟ್ ಕೊಹ್ಲಿದು ಮದುವೆ ಆಗಿದ್ದು ಜಸ್ಟ್ 45 ಮಿನಿಟ್ಸ್ ಡ್ರೈವ್ ಇಲ್ಲಿಂದ ನಮಗೆ. ಸೊ ಇನ್ ಕೇಸ್ ನಾವು ಆ ಕಡೆ ಹೋದರೆ, ಬಿಕಾಸ್ ನಾವಿವಾಗ ಇದಾಗ್ಬಿಟ್ಟು ಫ್ಲೋರೆನ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಹೋಗ್ತೀವಿ ಅಂತ ಇದು ಟಸ್ಕನಿ. ಯಾ, ನಮಗಿವಾಗ ಟೈಮ್ ಆಯಿತು, ನಾವು ಒಂದು ಪ್ಲೇಸ್ ವಿಸಿಟ್ ಮಾಡಬೇಕು. ಹಾಗೆ ಇಲ್ಲಿಂದ ಫ್ಲೋರೆನ್ಸ್ಗೆ ಡ್ರೈವ್ ಮಾಡಬೇಕು. ಫ್ಲೋರೆನ್ಸ್ಗೆ ಡ್ರೈವ್ ಎಷ್ಟು ಅವರ್ಸ್? 2-3, ಬಟ್ ವಿ ಹ್ಯಾವ್ ಟು ಗೋ ಟು ದ ಗೋಸ್ಟ್ ಟೌನ್. ಯಾ, 2-3 ಅವರ್ಸ್ ಇದೆ. ಆ್ಯಂಡ್ ಇಲ್ಲಿಂದ ನಾವು ಇವಾಗ ಒಂದು ಪ್ಲೇಸ್ ವಿಸಿಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅದ್ರ ಹೆಸರು ಗೋಸ್ಟ್ ಟೌನ್ ಅಂತ. ಹಾಗೆ ಇಲ್ಲಿಂದ ಟಸ್ಕನಿಯಿಂದ ಬಾಯ್, ನಾನು ನಿಮ್ಮನ್ನು ಫ್ಲೋರೆನ್ಸಲ್ಲಿ ಮೀಟ್ ಆಗ್ತೀನಿ. ಓಕೆನಾ? ಬಾಯ್. Doesn't take much thinking, put every